ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಕಿಡ್ನಿ ಸಮಸ್ಯೆ ಅನ್ನೋದು ಅತ್ಯಂತ ವೇಗವಾಗಿ ವೃದ್ಧಿ ಆಗ್ತಾ ಇರುವ ಕಾಯಿಲೆ. ಆದರೆ ಇವತ್ತು 90% ಜನರಿಗೆ ಅವರಿಗೆ ಕಿಡ್ನಿ ಸಮಸ್ಯೆ ಇರೋದೇ ಗೊತ್ತಿರಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಕಿಡ್ನಿಗಳ ಆರೋಗ್ಯ ಹಾಗೂ ಅವು ಸಮಸ್ಯೆಗೀಡಾದಾಗ ನೀಡುವ ಮೊದಲ 6 ಆರಂಭಿಕ ಸೂಚನೆಗಳ ಬಗ್ಗೆ ತಿಳಿಯೋಣ. ಕಿಡ್ನಿ ಅಥವಾ ಮೂತ್ರಪಿಂಡಗಳು ನಮ್ಮ ದೇಹದ 2 ಪಕ್ಕೆಯ ಕೆಳಗೆ ಇವೆ. ಇವು ದೇಹದ ಎಲ್ಲಾ ಬಗೆಯ ಕಲ್ಮಶವನ್ನ ಸಹ ಸೋಸಿ ಹೊರಹಾಕುತ್ತವೆ. ಇವು ರಕ್ತ ಶುದ್ಧೀಕರಣ ಮಾಡುತ್ತವೆಂದು ನಿಮ್ಗೆಲ್ಲ ಗೊತ್ತು. ಆದರೆ ಇವುಗಳ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿರದ ಹಲವು ಸಂಗತಿಗಳಿವೆ. ಕಿಡ್ನಿಗಳಿಂದಲೇ ನಿಮ್ಮ ಬ್ಲಡ್ ಪ್ರೆಷರ್ ಅಥವಾ ಅಧಿಕ ರಕ್ತದೊತ್ತಡವು ನಿಯಂತ್ರಿಸಲ್ಪಡುತ್ತದೆ ಹಾಗೂ ಇವು ನಮ್ಮ ದೇಹದ ರಕ್ತ ಮತ್ತು ಅದರ ಹಿಮೋಗ್ಲೋಬಿನ್ ಲೆವೆಲ್ ಅನ್ನ ಪರೀಕ್ಷಿಸಿ ಸದಾ ಸಮಸ್ಥಿತಿಯಲ್ಲೇ ಇಡುತ್ತವೆ. ನಮಗೆ ಸೂರ್ಯನ ಬಿಸಿಲು ಹಾಗೂ ಸೇವಿಸುವ ಆಹಾರದಿಂದ ಸಿಗುವ ವಿಟಮಿನ್ ಡಿ ಕಿಡ್ನಿಗಳು ಚಾಲು ಆಗದ ಹೊರತು ಸಕ್ರಿಯವಾಗೋದೇ ಇಲ್ಲ. ಕಿಡ್ನಿಗಳು ದೇಹದ ಎಲ್ಲ ಅನಗತ್ಯ ಹಾಗೂ ಹಾನಿಕಾರಕವಾದ ಯೂರಿಕ್ ಆಸಿಡ್ಗಳನ್ನ ಬೇರ್ಪಡಿಸಿ ಕ್ಯಾಲ್ಸಿಯಂ, ಸೋಡಿಯಂ ಹಾಗೂ ಫಾಸ್ಫರಸ್ ತರಹದ ಮುಂತಾದ ದೇಹದಲ್ಲಿರುವ ಮಿನರಲ್ಗಳನ್ನ ರಕ್ಷಿಸುತ್ತವೆ. ಇಂತಹ ಕಿಡ್ನಿಗಳಿಗೆ ಸಮಸ್ಯೆಯಾದಾಗ ಅದರಿಂದ ನಡೆಯುವ ಇಷ್ಟೆಲ್ಲ ಕೆಲಸ ಅಥವಾ ಚಟುವಟಿಕೆಗಳಿಗೆ ಧಕ್ಕೆ ಆಗುತ್ತದೆ. ಈ ಕಿಡ್ನಿ ಅನ್ನೋದು ಇತರೆ ಅಂಗಗಳ ಹಾಗೆ ಅಲ್ಲ. ಇದಕ್ಕೆ ತೊಂದರೆಯಾದಾಗ ಆರಂಭಿಕ ಹಂತದಲ್ಲಿ ಅದು ಯಾವುದೇ ಸೂಚನೆ ಕೊಡೋದಿಲ್ಲ. ಹೀಗಾಗಿ ನಮಗೆ ನಮ್ಮ ಕಿಡ್ನಿ ಹೇಗಿದೆ ಎಂದು ಗೊತ್ತೇ ಆಗುವುದಿಲ್ಲ. ಗೊತ್ತಾಗುವ ಹೊತ್ತಿಗೆ ಅವು ಆಗ್ಲೇ 70% 80% ಹಾಳಾಗಿರುತ್ತವೆ. ಇದೇ ಕಾರಣಕ್ಕೆ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಕಿಡ್ನಿ ಸಮಸ್ಯೆಯನ್ನ ಸೈಲೆಂಟ್ ಕಿಲ್ಲರ್ ಎನ್ನಲಾಗಿದೆ. ಕಳೆದ 10 ವರ್ಷಗಳಲ್ಲೇ ದೇಶದಲ್ಲಿ 50% ಕಿಡ್ನಿ ಸಮಸ್ಯೆಯಿಂದ ಬಳಲುವ ರೋಗಿಗಳ ಸಂಖ್ಯೆ ವೃದ್ಧಿಯಾಗಿದೆ. ಹಾಗಂತ ಇಲ್ಲಿ ನೀವು ಹೆದರುವ ಅಗತ್ಯ ಇಲ್ಲ. ನೀವು ಸ್ವಲ್ಪವೇ ಜಾಗರೂಕರಾದರೂ ಕೂಡ ಆರಂಭಿಕ ಹಂತದಲ್ಲಿ ಕಿಡ್ನಿಗಳು ನೀಡುವ ಸೂಚನೆಗಳ ಬಗ್ಗೆ ನೀವು ತಿಳಿಯಬಹುದು. ಆರಂಭದ ಹಂತದಲ್ಲಿ ಕಿಡ್ನಿಗಳು ಅಪಾಯದಲ್ಲಿರುವಾಗ ನಮಗೆ ಒಂದಷ್ಟು ಸೂಚನೆ ಕೊಡುತ್ತವೆ. ಇವುಗಳ ಬಗ್ಗೆ ನಾವು ಜಾಗೃತರಾದರೆ ಬಹುದೊಡ್ಡ ಗಂಡಾಂತರದಿಂದ ತಪ್ಪಿಸಿಕೊಳ್ಳಬಹುದು. ಅಂತಹ 6 ಸೂಚನೆಗಳ ಬಗ್ಗೆ ಈ ಮುಂದಿನಂತೆ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಅವುಗಳಲ್ಲಿ 6ನೇದು ಮೂತ್ರದಲ್ಲಿ ಆಗುವ ಬದಲಾವಣೆ. ಕಿಡ್ನಿಯ ಸಮಸ್ಯೆಯಾದಾಗ ಹಲವು ತರಹದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಆದರೆ ಅವೆಲ್ಲವುಗಳಿಗಿಂತ ಅತ್ಯಂತ ಸಾಮಾನ್ಯವಾಗಿ ಕಾಣಿಸುವ ಲಕ್ಷಣವೇನೆಂದರೆ ಅದು ಮೂತ್ರದಲ್ಲಿ ಆಗುವ ಬದಲಾವಣೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ 6 ರಿಂದ 10 ಸಲ ಮೂತ್ರ ವಿಸರ್ಜಿಸುತ್ತಾನೆ. ಆದರೆ ನೀವು ಮೂತ್ರ ಮಾಡೋದು ಸಡನ್ ಆಗಿ ಕಡಿಮೆ ಅಥವಾ ಅಗತ್ಯಕ್ಕಿಂತ ಹೆಚ್ಚಾಗಿ ಆದರೆ ಹಾಗೂ ಇದು ರಾತ್ರಿ ಮಲಗಿದ್ದಾಗ ಹಲವು ಸಲ ಮೂತ್ರ ವಿಸರ್ಜನೆಗೆ ಅವಸರದಿಂದಾಗಿ ಎಚ್ಚರವಾದರೆ ಇದನ್ನ ಅಲಕ್ಷ್ಯ ಮಾಡಬಾರದು. ಮೂತ್ರ ಮಾಡಲು ಅವಸರವಾದ ಹಾಗಾಗುತ್ತದೆ ಹಾಗೂ ಮೂತ್ರ ಮಾಡಲು ಹೋದ್ರೆ ಅದು ಸಮರ್ಪಕವಾಗಿ ಬರೋದಿಲ್ಲ. ಈ ಅತೃಪ್ತಕರ ಮೂತ್ರಿಸುವಿಕೆಯು ಕಿಡ್ನಿ ಅಪಾಯದಲ್ಲಿದೆ ಎಂದು ತಿಳಿಸುವ ಮೊದಲ ಲಕ್ಷಣ. ಹೀಗಾದಾಗ ಕಿಡ್ನಿಯ ಕಲ್ಲುಗಳು ನಿಮ್ಮ ಯುರಿಟರ್ಗೆ ದಾಟಿ ಬಂದಿವೆ ಎಂದು ಅರ್ಥವಿರಬಹುದು ಹಾಗೂ ಮೂತ್ರ ಮಾಡಿದ ನಂತರ ಸಹಜವಾಗಿ ಅಲ್ಲಿ ನೊರೆ ಏಳುತ್ತದೆ. ನಿಮ್ಮ ಕಿಡ್ನಿ ಆರೋಗ್ಯ ಸ್ಥಿತಿಯಲ್ಲಿದ್ದರೆ ಈ ನೊರೆ ಬೇಗನೆ ಕಣ್ಮರೆಯಾಗುತ್ತದೆ. ಆದರೆ ಕಿಡ್ನಿ ತೊಂದರೆಯಲ್ಲಿದ್ದರೆ ಈ ನೊರೆ ಬೇಗ ಕರಗಲ್ಲ ಹಾಗೂ ಮೂತ್ರವು ಕೆಟ್ಟ ವಾಸನೆ ಹೊರಸೂಸುತ್ತದೆ. ಇದರರ್ಥ ಕಿಡ್ನಿಯ ಫಿಲ್ಟರ್ಗಳು ಸರಿಯಾಗಿ ಫಿಲ್ಟರ್ ಮಾಡ್ತಾ ಇಲ್ಲ ಹಾಗೂ ಅವುಗಳಿಂದ ಪ್ರೋಟೀನ್ ಲಿಕ್ವಿಡ್ ಸೋರಿ ಮೂತ್ರದ ಒಳಗೆ ಸೇರ್ತಾ ಇದೆ ಅಂತ. ಇದು ಕಿಡ್ನಿ ತೊಂದರೆಯಲ್ಲಿದೆ ಎಂದು ಸೂಚಿಸುವ ಇನ್ನೊಂದು ಮಾತ್ತರವಾದ ಸಂಕೇತ. ಹೀಗಾಗಿ ಇದನ್ನ ಕಡೆಗಣಿಸಬಾರದು. ಇಲ್ಲಿ ಕ್ರಿಯಾಟಿನೈನ್ ಲೆವೆಲ್ಗಳು ತಡವಾಗಿ ವೃದ್ಧಿಯಾದರೆ ಪ್ರೋಟೀನ್ ಬಹಳ ಬೇಗ ಲೀಕ್ ಆಗಲು ಶುರುವಾಗಿರುತ್ತದೆ. ಈ ಪ್ರೋಟೀನ್ ರಕ್ತದಲ್ಲಿ ಬೆರೆಯಬೇಕು. ಆದರೆ ಕಿಡ್ನಿ ಸಮಸ್ಯೆಯಾಗಿ ಅವುಗಳ ಫಿಲ್ಟರ್ ತೂತಾಗಿದ್ರೆ ಅದು ಈ ರೀತಿ ಸೋರಿಕೆಯಾಗುತ್ತದೆ. ಇದು ಯಾವ ತರಹ ಅಂದ್ರೆ ತೂತಾದ ಫಿಲ್ಟರ್ ನಿಂದ ಟೀ ಸೋಸಿದಾಗ ಅದು ಹೇಗೆ ಅದರ ಕರಟ ಫಿಲ್ಟರ್ ಆಗದೆ ಟೀಗೆ ಸೇರಿ ಅದನ್ನ ಕಲ್ಮಶಗೊಳಿಸುತ್ತದೆಯೋ ಹಾಗೆ ಹಾಗೂ ಮೂತ್ರಿಸುವಾಗ ಉರಿಯ ಮತ್ತು ನೋವಿನ ಅನುಭವವಾದರೆ ಅದು ಸಹ ಕಿಡ್ನಿ ಇನ್ಫೆಕ್ಷನ್ ಆಗಿದೆ ಅನ್ನೋದರ ಸಂಕೇತ. ಇನ್ನು 5ನೇ ಚಿಹ್ನೆ ಬಾವು ಬರೋದು ಅಥವಾ ಊದಿಕೊಳ್ಳೋದು.
ಇದನ್ನ ಸ್ವೆಲ್ಲಿಂಗ್ ಎಂದು ಕರೆಯುತ್ತಾರೆ. ನಿಮ್ಮ ಕೈ ಕಾಲುಗಳು ಊದಿಕೊಂಡರೆ ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣಿನ ಸುತ್ತಲೂ ರಿಂಕಲ್ಗಳು ದಿನವೂ ಕಾಣಿಸಿಕೊಂಡರೆ ಅದು ಕಿಡ್ನಿ ಸಮಸ್ಯೆಯ ಸೂಚನೆಯೇ ಆಗಿರಬಹುದು. ಕಿಡ್ನಿಗಳು ಸರಿಯಾದ ರೀತಿಯಲ್ಲಿ ಫಿಲ್ಟರ್ ಮಾಡಿ ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡಬೇಕು. ಒಂದು ವೇಳೆ ಅವು ಸರಿಯಾಗಿ ಕೆಲಸ ಮಾಡದಾದಾಗ ಪ್ರೋಟೀನ್ ಲೀಕ್ ಆಗಿ ಸೋಡಿಯಂ ಬ್ಯಾಲೆನ್ಸ್ ಆಗೋದಿಲ್ಲ. ಈ ಅನಗತ್ಯ ಸೋಡಿಯಮ್ಮೇ ದೇಹದ ಪಾದಗಳಿಗೆ ಇಳಿದು ಅಲ್ಲಿ ಬಾವುವಿಕೆ ಉಂಟಾಗಲು ಕಾರಣವಾಗುತ್ತದೆ. ಸೋಡಿಯಂ ಕೊರತೆಯಾದಾಗ ಆಲ್ಬುಮಿನ್ ಎಂಬ ಗ್ರಂಥಿ ಬಿಡುಗಡೆಯಾದಾಗಲೂ ಸಹ ಹೀಗಾಗುತ್ತದೆ. ಲಿವರ್ ಸಮಸ್ಯೆ ಇದ್ದರೂ ಸಹ ಕಾಲು, ಪಾದ, ಮೀನು ಖಂಡ ಇವೆಲ್ಲ ಊದಿಕೊಂಡು ಒತ್ತಿದ್ರೆ ಟೊಮೆಟೊ ತರಹ ಪ್ರೆಸ್ ಆಗುತ್ತವೆ. ಹೀಗಾದಾಗ ಕಿಡ್ನಿಗಳು ನಿಜಕ್ಕೂ ಶೋಚನೀಯ ಸ್ಥಿತಿಯಲ್ಲಿವೆ ಎಂದರ್ಥ. ನಾಲ್ಕನೆಯ ಸೂಚನೆ ಬೆನ್ನು ಅಥವಾ ಕೆಳ ಸೊಂಟದ ನೋವು. ಕಿಡ್ನಿಗಳು ನಮ್ಮ ಪಕ್ಕೆಯ ಕೆಳಗೆ ಎರಡೂ ಬದಿಯಲ್ಲಿರೋದ್ರಿಂದ ಕಿಡ್ನಿ ಸಮಸ್ಯೆಗೊಳಗಾದಾಗ ಇಲ್ಲಿಯೂ ಸಹ ನೋವಿನ ಅನುಭವವಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಇಲ್ಲವೇ ಸಂಜೆ ಅಥವಾ ಯಾವಾಗ್ಲೇ ಆಗ್ಲಿ ಇಲ್ಲಿ ಆಗಾಗ ನೋಯುತ್ತಲೇ ಇದ್ದರೆ ಅದನ್ನ ಖಂಡಿತ ಉಪೇಕ್ಷಿಸಬೇಡಿ. ಆದರೆ ಈ ಬ್ಯಾಕ್ ಪೇನ್ ಅನ್ನೋದು ಅನೇಕರಲ್ಲಿ ಸಹಜವಾದದ್ದು ಹಾಗೂ ಇದು ಬೇರೆ ಬೇರೆ ಕಾರಣಗಳಿಂದಲೂ ಸಹ ಬರಬಹುದು. ಆದರೆ ಕಿಡ್ನಿ ಸಮಸ್ಯೆ ಕಾಣಿಸಿಕೊಂಡಿದೆ ಎಂದು ನಾವು ಪತ್ತೆ ಹಚ್ಚುವುದು ಹೇಗೆ? ಸಹಜವಾದ ಸೊಂಟ ಅಥವಾ ಬ್ಯಾಕ್ ಪೇನ್ ಏನಾದರೂ ಭಾರವಾದ ವಸ್ತು ಎತ್ತಿದ್ದಲ್ಲಿ ಇಲ್ಲವೇ ಅಸಹಜವಾದ ಭಂಗಿಯಲ್ಲಿ ಕುಳಿತಾಗ ಬರುತ್ತದೆ ಹಾಗೂ ಇದು ಬಹಳ ಹೊತ್ತು ಹಾಗೆಯೇ ಉಳಿಯುತ್ತದೆ. ಆದರೆ ಕಿಡ್ನಿಗೆ ಸಂಬಂಧಿಸಿದ ಬ್ಯಾಕ್ ಪೇನ್ ಆಗಾಗ ಬಂದು ಹೋಗುತ್ತಾ ಇರುತ್ತದೆ. ಇದು ಬಂದು ಹೋಗೋದೇ ಮತ್ತೆ ಬರುವ ಸಲುವಾಗಿ. ಸಾಮಾನ್ಯವಾದ ಬ್ಯಾಕ್ ಪೇನ್ ಒಂದೋ ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಇದು ಕುಳಿತ ಭಂಗಿ ಬದಲಾದಾಗ ವ್ಯತ್ಯಾಸವಾಗುತ್ತದೆ. ಆದರೆ ಕಿಡ್ನಿಗೆ ಸಂಬಂಧಿಸಿದ ನೋವು ಯಾವುದೇ ಕಾರಣಕ್ಕೂ ಬಾಹ್ಯ ಒತ್ತಡಗಳಿಂದ ಕಡಿಮೆ ಆಗುವುದಿಲ್ಲ. ನಾರ್ಮಲ್ ಬ್ಯಾಕ್ ಪೇನ್ ತಾನು ಸ್ಥಾನ ಪಲ್ಲಟ ಮಾಡಲ್ಲ. ಆದರೆ ಕಿಡ್ನಿಯಿಂದ ಬರುವ ಬ್ಯಾಕ್ ಪೇನ್ ಅದು ಕೆಲವೊಮ್ಮೆ ಕೆಳಬೆನ್ನು, ಹೊಟ್ಟೆ, ಪೆಲ್ವಿಸ್ ವರೆಗೂ ದಾಟಿಕೊಂಡು ಹರಡುತ್ತದೆ. ನಾರ್ಮಲ್ ಬ್ಯಾಕ್ ಪೇನ್ ಬಂದರೆ ಅದರ ಜೊತೆ ಇನ್ನಿತರೆ ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ. ಆದರೆ ಕಿಡ್ನಿಗೆ ಸಂಬಂಧಿಸಿದ ಬ್ಯಾಕ್ ಪೇನ್ ಇದ್ದಲ್ಲಿ ಅದರ ಜೊತೆ ಜ್ವರ, ವಾಂತಿ, ನೆಗಡಿ ಹಾಗೂ ಉರಿಮೂತ್ರ ಮುಂತಾದ ಲಕ್ಷಣಗಳು ಸಹ ಕಾಣಿಸುತ್ತವೆ. ಕೆಲವೊಮ್ಮೆ ನಿಮ್ಮ ಸೊಂಟದ ಒಂದು ಭಾಗ ಮಾತ್ರ ನೋಯ್ತಾ ಇದ್ರೆ ನಿಮ್ಮ ಯಾವುದೋ ಒಂದು ಕಿಡ್ನಿ ಮಾತ್ರ ತೊಂದರೆಯಲ್ಲಿದೆ ಎಂಬುದರ ಸಂಕೇತವದು. ಹೀಗಾದಾಗ ಸರಿಯಾದ ಡಯಾಗ್ನೋಸಿಸ್ ಮಾಡಿಸದೆ ಯಾವುದೋ ಪೇನ್ ಕಿಲ್ಲರ್ ಮಾತ್ರೆ ತೆಗೆದುಕೊಳ್ಳಬಾರದು. ಯಾರು ಅತಿ ಹೆಚ್ಚು ಇಂತಹ ಮಾತ್ರೆಗಳನ್ನ ಸೇವಿಸ್ತಾರೋ ಅಂತವರಿಗೆ ಕಿಡ್ನಿ ತೊಂದರೆಯಾಗುವ ಹೈಯರ್ ರಿಸ್ಕ್ ಇರುತ್ತದೆ. ಮೂರನೇದಾಗಿ ಅತಿಯಾದ ಸುಸ್ತು ಅಥವಾ ಟಯರ್ಡ್ನೆಸ್ ಉಂಟಾಗುವುದು. ನಮ್ಮ ದೇಹದಲ್ಲಿ ನಮ್ಮ ಸ್ಟೆಮಿನಾ ಹಾಗೂ ರೋಗ ನಿರೋಧಕ ಶಕ್ತಿ ಕಾಪಾಡಲು ರೆಡ್ ಬ್ಲಡ್ ಸೆಲ್ಸ್ಗಳು ಹೋರಾಡುತ್ತವೆ. ಕೆಂಪು ರಕ್ತ ಕಣಗಳು ಹೆಚ್ಚು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲು EPO ಎಂಬ ಹಾರ್ಮೋನ್ನ ಅಗತ್ಯ ಇದೆ. ಈ ಹಾರ್ಮೋನ್ ಅನ್ನ ಆರೋಗ್ಯಕರ ಕಿಡ್ನಿಗಳು ಉತ್ಪಾದನೆ ಮಾಡುತ್ತವೆ. ಆದರೆ ಕಿಡ್ನಿ ಹಾಳಾದಾಗ ಅವು ಈ ಹಾರ್ಮೋನ್ ಉತ್ಪಾದಿಸಲು ಸೋಲುತ್ತವೆ. ಆಗ ರೆಡ್ ಬ್ಲಡ್ ಸೆಲ್ಗಳ ಸಂಖ್ಯೆಯೂ ಸಹ ಗಣನೀಯವಾಗಿ ಕುಸಿಯುತ್ತದೆ. ಯಾವಾಗ ಈ ಕೆಂಪು ರಕ್ತ ಕಣಗಳು ಕಡಿಮೆಯಾಗುತ್ತವೋ ಆಗ ದೇಹದ ಒಳಗೆ ಆಕ್ಸಿಜನ್ ಪ್ರಮಾಣ ಕುಸಿಯುತ್ತದೆ. ಆಕ್ಸಿಜನ್ ಕುಸಿದ್ರೆ ಅದು ಎನರ್ಜಿಯನ್ನ ಸಹ ಕುಂಠಿತ ಮಾಡುತ್ತೆ. ಹೀಗಾದಾಗ ಅದು ಸದಾ ಸುಸ್ತು, ಆಯಾಸದ ಅನುಭವ ನೀಡುತ್ತದೆ. ರಾತ್ರಿ ಚೆನ್ನಾಗಿ ಬಹಳ ಹೊತ್ತು ಮಲಗಿ ಎದ್ದ ನಂತರವೂ ಸಹ ಈ ಆಯಾಸ ಮುಂದುವರಿಯುತ್ತದೆ. ಕಿಡ್ನಿ ಸಮಸ್ಯೆಯಿಂದ ಈ ಆಯಾಸ ಇದ್ದಲ್ಲಿ ಅಂತವರಿಗೆ ಸಣ್ಣ ಕೆಲಸ ಮಾಡಿದ್ರೂ ಸಹ ಸುಸ್ತಾಗುತ್ತದೆ. ಊಟ ಮಾಡಿದ್ರು ಆಯಾಸ, ಎದ್ದರೂ ಆಯಾಸ, ಮೆಟ್ಟಿಲು ಹತ್ತಿದಾಗಲೂ ಸಹ ಆಯಾಸ ಹಾಗೂ ಬ್ರೆತ್ ಲೆಸ್ನೆಸ್ ಅನುಭವ ಉಂಟಾಗುತ್ತದೆ. ಈ ರೀತಿಯ ಸುಸ್ತು, ಆಯಾಸ ಹಾಗೂ ದಣಿವು ಇದೊಂದರಿಂದಲೇ ಬರೋದಿಲ್ಲ. ಸುಸ್ತಿಗೆ ಅನೇಕ ಕಾರಣಗಳಿವೆ. ಅದು ಯಾರಿಗೆ ಯಾವಾಗ ಹೇಗೆ ಬೇಕಾದರೂ ಬರಬಹುದು. ಇಂತಹ ಆಯಾಸದ ಅನುಭವವಾದಾಗ ಯಾವುದಕ್ಕೂ ಒಮ್ಮೆ ಬ್ಲಡ್ ಟೆಸ್ಟ್ ಮಾಡಿಸೋದು ಸೂಕ್ತ. ಅದರಲ್ಲಿ ಒಂದು ವೇಳೆ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಇದೆ ಅಂತಾಲೋ ಅಥವಾ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದೆ ಎಂದೋ ಬಂದಲ್ಲಿ ಆಗ ಕಿಡ್ನಿ ಅಪಾಯದಲ್ಲಿದೆ ಎಂದರ್ಥ. ಆಗ ರಕ್ತ ಹೆಚ್ಚಿಸುವ ಕೆಲವು ತರಕಾರಿ ಹಾಗೂ ಹಣ್ಣಿನ ಸೇವನೆ ತುಂಬಾನೇ ಉತ್ತಮ. ಎರಡನೇದಾಗಿ ಮೈ ಕೈಯಲ್ಲಿ ಆಗುವ ತುರಿಕೆ. ಕಿಡ್ನಿಗಳು ರಕ್ತ ಶುದ್ಧೀಕರಣ ಮಾಡಿ ಅದರಲ್ಲಿರುವ ಕಲ್ಮಶಗಳನ್ನು ಹೊರತೆಗೆಯುತ್ತವೆ. ಯಾವಾಗ ಕಿಡ್ನಿಗಳು ಈ ಕೆಲಸ ಮಾಡಲು ಅಸಮರ್ಥವಾಗುತ್ತವೆಯೋ ಆಗ ರಕ್ತವು ಅಶುದ್ಧಿಯಾಗಿಯೇ ಉಳಿದು ಇಚ್ಚಿಂಗ್ ಶುರುವಾಗುತ್ತದೆ. ಆಗಾಗ ಈ ರೀತಿಯ ತುರಿಕೆ ಅಥವಾ ಕೆಂಪು ಕಪ್ಪು ರ್ಯಾಷಸ್ ಆಗ್ತಾ ಇದ್ದರೆ ಕಿಡ್ನಿ ತೊಂದರೆಯಲ್ಲಿದೆ ಎಂದರ್ಥ. ಚರ್ಮದ ಬಣ್ಣ ಬದಲಾಗಬಹುದು. ಇದೇ ಕಾರಣಕ್ಕೆ 10% ಕಿಡ್ನಿ ಸಮಸ್ಯೆ ಇರುವ ರೋಗಿಗಳನ್ನ ಡರ್ಮಟಾಲಜಿಸ್ಟ್ಗಳು ನಮ್ಮಲ್ಲಿ ಪರೀಕ್ಷೆ ಮಾಡ್ತಾರೆ. ಅನೇಕರಿಗೆ ಡ್ರೈ ಸ್ಕಿನ್ ಹಾಗೂ ಸ್ಕಿನ್ ಎಲರ್ಜಿ ಸಹ
ಶುರುವಾಗಬಹುದು. ಕಿಡ್ನಿ ಸಮಸ್ಯೆಯಿಂದ ಹೀಗಾದಲ್ಲಿ ಅದು ಯಾವುದೇ ಕ್ರೀಮ್, ಲೋಷನ್ ಇತ್ಯಾದಿಗಳಿಂದ ಹೋಗೋದಿಲ್ಲ. ಇನ್ನು ಮೊದಲನೇ ಲಕ್ಷಣಗಳಲ್ಲಿ ಹೈ ಬ್ಲಡ್ ಪ್ರೆಷರ್ ಹಾಗೂ ಡಯಾಬಿಟಿಸ್ ಕೂಡ ಬರುತ್ತೆ. ಕಿಡ್ನಿಗಳು ಸರಿಯಾಗಿ ರಕ್ತ ಶುದ್ಧೀಕರಣ ಮಾಡದೆ ಹೋದಲ್ಲಿ ರಕ್ತವು ಕಲ್ಮಶಗೊಂಡು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಹಾಗೂ ಇದು ಶುಗರ್ಗೂ ಕೂಡ ದಾರಿ ಮಾಡಿಕೊಡುತ್ತೆ. ಅಧಿಕ ರಕ್ತದೊತ್ತಡದಿಂದ ರಕ್ತವು ಗಟ್ಟಿಯಾಗಿ ಕಿಡ್ನಿಯ ಫಿಲ್ಟರ್ ಹಾಗೂ ಅದರ ಆರ್ಟರಿಗಳಲ್ಲಿ ಸೇರಿ ಕಿಡ್ನಿಯ ಕೆಲಸಕ್ಕೆ ತೊಂದರೆ ತರುತ್ತವೆ. ಆಗೆಲ್ಲ ಅನೇಕ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ನ ಮಷಿನ್ಗಳು ಇರಲಿಲ್ಲ. ಆದರೆ ಈಗ ಈ ಮಿಷಿನ್ಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಕಾರಣ ಇವತ್ತು ಬಿಪಿ, ಶುಗರ್ ಹಾಗೂ ಕಿಡ್ನಿ ಸಮಸ್ಯೆಯ ಕೇಸ್ಗಳು ತೀವ್ರವಾಗಿ ಉಲ್ಬಣಗೊಂಡಿವೆ. ಕಿಡ್ನಿಯ ಮೂಲ ಕೆಲಸವೇ ರಕ್ತ ಶುದ್ಧಿ ಮಾಡುವುದು. ಯಾವಾಗ ಅವು ಈ ಕೆಲಸ ಮಾಡಲು ಸೋಲುತ್ತವೆಯೋ ಆಗ ರಕ್ತ ಮಾಲಿನ್ಯಗೊಂಡು ಅನೇಕ ವಿಷಕಾರಿ ಅಂಶಗಳು ದೇಹದ ಹಲವು ಕಡೆ ಸಂಗ್ರಹವಾಗಬಹುದು. ಅವು ಮೆದುಳು, ಲಂಗ್ಸ್, ಲಿವರ್ ಮೊದಲಾದ ಕಡೆ ಸೇರಿಕೊಂಡು ಸ್ಥಿತಿಯನ್ನ ಬಿಗಡಾಯಿಸುವಂತೆ ಮಾಡುತ್ತವೆ. ಇವುಗಳ ಬಗ್ಗೆ ನೀವು ಸ್ವಲ್ಪವೇ ಜಾಗರೂಕರಾದರೂ ಸಹ ನಿಮ್ಮ ಕಿಡ್ನಿಯ ಆರೋಗ್ಯವನ್ನ ಸುಧಾರಿಸಬಹುದು. ಮೊದಲದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯೋದು. ನಾವು ಸರಿಯಾಗಿ ನೀರು ಕುಡಿಯದೇ ಇರೋದೇ ಕಿಡ್ನಿ ಸ್ಟೋನ್ ಹಾಗೂ ಕಿಡ್ನಿ ಇನ್ಫೆಕ್ಷನ್ಗೆ ಮೂಲ ಕಾರಣ. ಈ ಡಿಹೈಡ್ರೇಷನ್ ಕಿಡ್ನಿಗೆ ಒಳ್ಳೆಯದಲ್ಲ. ಹೀಗಾಗಿ ದಿನವೊಂದಕ್ಕೆ ಕನಿಷ್ಠ ನಾವು 3 ಲೀಟರ್ ನೀರು ಕುಡಿಯಲೇಬೇಕೆಂದು ಆರೋಗ್ಯ ಶಾಸ್ತ್ರ ಹೇಳುತ್ತದೆ. ನಿಮ್ಮ ಮೂತ್ರವು ಕ್ಲಿಯರ್ ವರ್ಣದಲ್ಲಿದ್ದು ಸರಾಗವಾಗಿ ವಿಸರ್ಜನೆಯಾದಲ್ಲಿ ನೀವು ಆರೋಗ್ಯಕರ ನೀರು ಕುಡಿತಾ ಇದ್ದೀರಿ ಎಂದರ್ಥ. ಅದರಲ್ಲೂ ನೀವು ಬಿಸಿ ಅಥವಾ ಬೆಚ್ಚನೆಯ ನೀರು ಕುಡಿದ್ರೂ ಇನ್ನಷ್ಟು ಒಳ್ಳೆಯದೇ. ಎರಡನೇದಾಗಿ ನೀವು ಅನಗತ್ಯವಾಗಿ ಯಾವುದೇ ಆಂಟಿಬಯೋಟಿಕ್ಸ್ ಅಥವಾ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ಸೇವಿಸಬಾರದು. ತೀರಾ ಅವುಗಳ ಅಗತ್ಯ ಬಿದ್ದಾಗ ಮಾತ್ರ ನೀವು ಅವುಗಳನ್ನ ಸೇವನೆ ಮಾಡಬೇಕು. ಜಿಮ್ಗೆ ಹೋಗುವವರು ಪ್ರೋಟೀನ್ ಪೌಡರ್ ಅಥವಾ ಸ್ಟಿರಾಯ್ಡ್ಗಳನ್ನ ತೆಗೆದುಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಇವು ಕಿಡ್ನಿಗೆ ತುಂಬಾನೇ ಮಾರಕ. ನಿಮ್ಮ ದೇಹದಲ್ಲಿ ಕ್ರಿಯಾಟಿನ್ ಅಂಶ ಹೆಚ್ಚುತ್ತಾ ಇದ್ರೆ ಪ್ರೋಟೀನ್ ಸೇವನೆಯನ್ನ ನಿಮ್ಮ ಡಯಟ್ ನಲ್ಲಿ ಕಡಿಮೆ ಮಾಡಿ. ಹಾಗೂ ಪ್ರತಿನಿತ್ಯ ದೇಹಾಭ್ಯಾಸಕ್ಕೆ ಸಮಯ ಮಾಡಿಕೊಂಡ್ರೆ ತುಂಬಾ ಸಹಾಯವಾಗುತ್ತೆ. ಇದಿಷ್ಟನ್ನ ಸಹ ನೀವು ಪಾಲಿಸಿದ್ದಲ್ಲಿ ಖಂಡಿತವಾಗಿಯೂ ನಿಮ್ಮ ಕಿಡ್ನಿಗಳೆರಡೂ ಸಹ ಸುಸ್ಥಿತಿಯಲ್ಲಿರುತ್ತವೆ. ಕಿಡ್ನಿಗಳು ಅತ್ಯಂತ ಮುಖ್ಯವಾದ ಅಂಗಗಳು. ಇವು ಒಂದು ಸಲ ಫೇಲ್ ಆದರೆ ಇವುಗಳನ್ನ ರಿಪ್ಲೇಸ್ ಮಾಡೋದು ಅತ್ಯಂತ ಕಷ್ಟ. ಡಯಾಲಿಸಿಸ್ನಂತಹ ಚಿಕಿತ್ಸೆ ಸಹ ತುಂಬಾ ಡೆಲಿಕೇಟ್ ಇರುತ್ತೆ. ಅದಕ್ಕೆ ಹಣ ಕೂಡ ತುಂಬಾ ಖರ್ಚಾಗುತ್ತೆ. ಈಗ ಎಲ್ಲಾ ಕಡೆಯೂ KFT ಪರೀಕ್ಷೆ ನಡೆಸ್ತಾರೆ. ಹೀಗಂದ್ರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ. ಹೆಚ್ಚಂದ್ರೆ 350 ರೂಪಾಯಿ ಖರ್ಚಾಗಬಹುದು. ಇದನ್ನೊಮ್ಮೆ ನೀವು ಮಾಡಿಸಿದ್ರೆ ನಿಮ್ಮ ಕಿಡ್ನಿಗಳ ಸ್ಟೇಟಸ್ ಹೇಗಿದೆ ಎಂದು ನಿಮ್ಗೆ ಗೊತ್ತಾಗುತ್ತೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.